ಗುರು ಎಸ್ಎಸ್ಎಲ್ಸಿ ರಿಸಲ್ಟ್ ಏಪ್ರಿಲ್ ಎಂಡಲ್ಲಿ ಬರೋ ಸಾಧ್ಯತೆ ತುಂಬಾ ಜಾಸ್ತಿ ಐತಿ. ಡೇಟಾಗೂ ಅನೌನ್ಸ್ ಮಾಡಿದಾರೆ ನೋಡ್ಬೋದು ನೀವು. ಇಲ್ಲಿ ಡೇಟ್ ಹಾಕಿರ್ತೀನಿ ಎಸ್ಎಸ್ಎಲ್ಸಿ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತೇಳಿ. ಡೈರೆಕ್ಟ್ ಕ್ರೋಮ್ ಓಪನ್ ಮಾಡಿ ಮ್ಯಾಕ್ ಲಿಂಕ್ ಕೊಡ್ತೀನಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತೇಳಿ. ಅದನ್ನ ಸರ್ಚ್ ಮಾಡೋದು ಆಮೇಲೆ ಕ್ಲಿಕ್ ಮಾಡೋದು. ನೋಡ್ಬೋದು ದ್ವಿತೀಯ ಪಿಯುಸಿ ಅಷ್ಟೇ ರಿಸಲ್ಟ್ ತೋರಿಸ್ತಾ ಇರುತ್ತೆ. 10th ರಿಸಲ್ಟ್ ಬಿಟ್ಟ ತಕ್ಷಣ ಅಲ್ಲಿ 10th ರಿಸಲ್ಟ್ ತೋರಿಸ್ತಿದೆ. ಯಾವ ಪಿಯುಸಿ ರಿಸಲ್ಟ್ ತೋರಿಸ್ತಿದೆ ಇನ್ನೊಂದು ಬಾಕ್ಸಲ್ಲಿ 10th ರಿಸಲ್ಟ್ ತೋರಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ರಿಸಲ್ಟ್ ಓಪನ್ ಆಗೈತಿ. ಅದು ಸರ್ವರ್ ತುಂಬಾ ಬಿಸಿ ಇತ್ತು ಅಂದ್ರೆ ಇನ್ನೊಂದು ಕರ್ನಾಟಕ ಶಾಲಾ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಕ್ಲಿಕ್ ಮಾಡಿ ಕೆಳಗೆ ನೋಡೋದು ಎಸ್ಎಸ್ಎಲ್ಸಿ ಅಂತ ಪಟ್ಟಿ ಅಂತ ಇರ್ತೈತಿ. ಅಲ್ಲಿ ಕ್ಲಿಕ್ ಮಾಡಿ ಎಸ್ಎಸ್ಎಲ್ಸಿ ರಿಸಲ್ಟ್ ಬಿಟ್ಟ ತಕ್ಷಣ ಮೊದಲಾಗಿ ಓಪನ್ ಆಗ್ಬಿಡುತ್ತೆ. ಬಟ್ ರಿಸಲ್ಟ್ ಓಪನ್ ಆಗೈತಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ್ರೆ ಆಗಿಂದ ನಿಮ್ಮ ರಿಸಲ್ಟ್ ಬರ್ತೈತಿ. ಎಲ್ಲರಿಗೂ ಈ ವಿಡಿಯೋ ಉಪಯುಕ್ತ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ರಿ? ಚೆನ್ನಾಗಿದಾರೆ ಅಂತ ಅನ್ಕೊಂಡಿದ್ದೀನಿ. ಏನಪ್ಪ ಈ ವಿಡಿಯೋ ಮಾಡ್ತಿರೋ ಜಸ್ಟ್ ಅಂದ್ರೆ SSLC ರಿಸಲ್ಟ್ ಇನ್ನೇನು ಪ್ರಕಟ ಆಗೈತಿ. ಪ್ರಕಟ ಆಗಿದ್ದು ಯಾವ ರೀತಿ ಬೇಗನೆ ಹೋಗಿ SSLC ರಿಸಲ್ಟ್ ನೋಡೋದು ಅಂತೇಳಿ ನಾ ಈ ವಿಡಿಯೋದಲ್ಲಿ ತಿಳ್ಸಕ್ಕೆ ಬಂದಿದ್ದೀನಿ. SSLC ರಿಸಲ್ಟ್ ಇನ್ನೇನು ಪ್ರಕಟ ಆಗ್ತೈತಿ ಈ ತಿಂಗಳು ಅಂತೇಳಿ ಕರ್ನಾಟಕ SSLC ಬೋರ್ಡ್ ಎಕ್ಸಾಮಿನೇಷನ್ದವರು ಹೇಳ್ಯಾರ. ಆದ ಕಾರಣ ಈ ಎಲೆಕ್ಷನ್ ಇದ್ದ ಕಾರಣ ಈ ಏಪ್ರಿಲ್ ಲಾಸ್ಟ್ ಇನ್ನೊಂದು ವೀಕ್ನಲ್ಲಿ SSLC ರಿಸಲ್ಟ್ ಬಿಡುಗಡೆ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಐತಿ. ಆದ ಕಾರಣ SSLC ರಿಸಲ್ಟ್ ನೋಡೋದು ಹೆಂಗಪ್ಪ ಅಂತಂದ್ರೆ, ಇನ್ನು ಈ ವಿಡಿಯೋ ಯಾರ್ಯಾರು ನೋಡಾಕತ್ತೀರಿ ಅವರು ಲೈಕ್ ಮಾಡಿರಿ, ಹಂಗೆ ಕಾಮೆಂಟ್ ಮಾಡಿರಿ. ಅಂದಾಗ ಆ ಲಿಂಕ್ ಓಪನ್ ಆಕೈತಿ. ಅಲ್ಲಿ ತನಕ ಈ ಲಿಂಕ್ ಓಪನ್ ಆಗೋದಿಲ್ಲ. ಲೈಕ್ ಆಯ್ತಾ, ಹಂಗೆ ಕಾಮೆಂಟ್ ಆಯ್ತಾ? ಗುರು SSLC ರಿಸಲ್ಟು ಏಪ್ರಿಲ್ ಎಂಡಲ್ಲಿ ಬಿಡೋ ಸಾಧ್ಯತೆ ತುಂಬ ಜಾಸ್ತಿ ಐತಿ. ಡೇಟು ಅನೌನ್ಸ್ ಮಾಡಿದ್ದಾರೆ ನೋಡ್ಬೋದು ನೀವು. ಇಲ್ಲಿ ಡೇಟು ಹಾಕಿರ್ತೀನಿ SSLC ರಿಸಲ್ಟ್ ಯಾವಾಗ ಬಿಡ್ತಾರಂತೇಳಿ. ಡೈರೆಕ್ಟಾಗಿ ಕ್ರೋಮ್ ಓಪನ್ ಮಾಡಿ ಮ್ಯಾಕ್ ಲಿಂಕ್ ಕೊಟ್ಟಿರ್ತೀನಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತೇಳಿ. ಅದನ್ನು ಸರ್ಚ್ ಮಾಡೋದು, ಆಮೇಲೆ ಕ್ಲಿಕ್ ಮಾಡ್ಬೋದು. ಅಲ್ಲಿ ನೋಡ್ಬೋದು ದ್ವಿತೀಯ PUC ಅಷ್ಟೇ ರಿಸಲ್ಟ್ ತೋರಿಸ್ತಾ ಇರುತ್ತೆ. 10th ರಿಸಲ್ಟ್ ಬಿಟ್ಟ ತಕ್ಷಣ ಅಲ್ಲಿ 10th ರಿಸಲ್ಟ್ ತೋರಿಸ್ತೈತಿ. ಇದು ಯಾವ ರೀತಿ PUC ರಿಸಲ್ಟ್ ತೋರಿಸ್ತೈತಿ, ಇನ್ನೊಂದು ಬಾಕ್ಸಲ್ಲಿ 10th ರಿಸಲ್ಟ್ ತೋರಿಸ್ತೈತಿ. ಅದ್ರ ಮ್ಯಾಗ ಕ್ಲಿಕ್ ಮಾಡಿದೆ ಡೈರೆಕ್ಟಾಗಿ ನಿಮ್ಮ ರಿಸಲ್ಟ್ ಓಪನ್ ಆಕೈತಿ. ಅದು ಸರ್ವರ್ ತುಂಬ ಬ್ಯುಸಿ ಇತ್ತು ಅಂತಂದ್ರೆ ಇನ್ನೊಂದು ಕರ್ನಾಟಕ ಶಾಲಾ ಈ ವೆಬ್ಸೈಟಲ್ಲಿ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸಲ ಕ್ಲಿಕ್ ಮಾಡಿ ಕೆಳಗೆ ನೋಡ್ಬೋದು SSLC ಅಂಕಪಟ್ಟಿ ಅಂತ ಇರ್ತೈತಿ. ಅಲ್ಲಿ ಕ್ಲಿಕ್ ಮಾಡಿ SSLC ರಿಸಲ್ಟ್ ಬಿಟ್ಟ ತಕ್ಷಣ ಮೊದಲನೇದಾಗಿ ಓಪನ್ ಆಗಿಬಿಡ್ತೈತಿ. ಪಟ್ನೆ ರಿಸಲ್ಟ್ ಓಪನ್ ಆಗೈತಿ. ಇಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ್ರೆ ಆಗಿಂದಾಗ ನಿಮ್ಮ ರಿಸಲ್ಟ್ ಬರ್ತೈತಿ. ಎಲ್ಲರಿಗೂ ಈ ವಿಡಿಯೋ ಉಪಯುಕ್ತ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಎರಡು ರೀತಿ ನಾವು SSLC ರಿಸಲ್ಟ ನೋಡ್ಬೋದು. ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್, ಅದು ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡಿ ಹೋಗಿರಿಂದ ನಾವು ರಿಸಲ್ಟನ್ನು ನೋಡ್ಬೋದಾಗೈತಿ. ಎರಡನೇದಾಗಿ ಇನ್ನೊಂದು ವೆಬ್ಸೈಟ್ ಐತಿ. ಆ ವೆಬ್ಸೈಟ್ ಲಿಂಕು ಕೆಳಗೆ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಎಲ್ಲರೂ ಹೋಗಿ ಬೇಗ ಓಪನ್ ಮಾಡಿ ಆ ಲಿಂಕನ್ನು ನೋಡ್ರಿ. ಎಲ್ಲ SSLC ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಎಕ್ಸಾಮ್ ಚಲೋ ಆಗಲಿ ಅಂತೇಳಿ ನಾ ಕೇಳ್ಕೊತಾ ಇದ್ದೀನಿ. ರಿಸಲ್ಟ್ ಬರ್ತೈತಿ. ರಿಸಲ್ಟ್ ಬಂದಿಂದ ಎರರ್ ಇರ್ತೈತಿ. ಎಲ್ಲ ಜಾಸ್ತಿ ಜನ ನೋಡೋದ್ರಿಂದ ಎರರ್ ತೋರಿಸ್ತಾ ಇರ್ತೈತಿ. ರಿಸಲ್ಟ ಬೇಗನೆ ಓಪನ್ ಆಗಲ್ಲ. ನಾ ಹೇಳೋರು ಈ ಎರಡು ವೆಬ್ಸೈಟಲ್ಲಿ ಹೋಗಿ ನೋಡಿ. ಒಂದಲ್ಲಿ ಬರ್ಲಿಕ್ಕಂದ್ರೆ ಇನ್ನೊಂದಲ್ಲಿ ತೋರಿಸುತ್ತಾ 5 ನಿಮಿಷದಲ್ಲಿ ರಿಸಲ್ಟ ನೋಡ್ಬೋದು ಅಂತ ಹೇಳ್ತೀನಿ. ಜೈ ಹಿಂದ್.